ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷದ ಪಿ ಚಿದಂಬರಂ ಅವರು ಸ್ಟಾಪ್ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ, ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಸಂಪೂರ್ಣ ಕಾಂಗ್ರೆಸ್ ಪಕ್ಷವನ್ನ ಅಧಪತನಕ್ಕೆ ತಂದು ದುರ್ಗತಿಗೆ ತಂದೇ ನಿಲ್ಬೇಕು ಅನ್ನುವ ನಿರ್ಧಾರ ಮಾಡಿದಂತಿದೆ ಪಿ ಚಿದಂಬರಂ ಅವರು. ಎರಡನೇ ಭಯಂಕರ ಬಾಂಬ್ ಸಿಡಿಸಿರೋದು ಚಿದಂಬರಂ ಅವರು. ಮೊದಲ ಬಾರಿ ಏನ್ ಹೇಳಿದ್ರು, 2008ರಲ್ಲಿ ನಡೆದ 24/11 ಮುಂಬೈ ಅಟ್ಯಾಕ್ ನ ಕಹಿ ಸತ್ಯವನ್ನ ಬಿಚ್ಚಿಟ್ಟಿದ್ರು. ನಾವೇನೋ ಪಾಕಿಸ್ತಾನದ ವಿರುದ್ಧ ಮುಂಬೈ ಅಟ್ಯಾಕ್ ಗೆ ಪ್ರತೀಕಾರ ತೀರಿಸಿಕೊಳ್ಳೋದಿಕ್ಕೆ ರೆಡಿಯಾಗಿದ್ವಿ, ಆದರೆ ನಮ್ಮನ್ನ ತಡೆದಿದ್ದು ಅಮೆರಿಕದ ಒತ್ತಡ. ಇದೇ ತಾನೇ ಬಾಂಬ್ ಸಿಡಿಸಿದ್ದು ಪಿ ಚಿದಂಬರಂ ಅವರು. ಈಗೇನ್ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಪಾದಯಾತ್ರೆ ಮಾಡ್ತಾ ಸೇನೆಗೆ ಅಪಮಾನ ಮಾಡ್ತಾ ಇದ್ರು. ನಮ್ಮ ಎಷ್ಟು ರಫೇಲ್ ಫೈಟರ್ ಜೆಟ್ಗಳು ಬಿದ್ದಿದಾವೆ ಹೇಳಿ ಅಂತ ಲೆಕ್ಕ ಕೊಡಿ ಅಂತ ಕೇಳೋ ಮೂಲಕ ಈ ನರೇಟಿವ್ ನ ಪಿ ಚಿದಂಬರಂ ಅವರು ಮೊನ್ನೆ ಮೊದಲ ಸ್ಟೇಟ್ಮೆಂಟ್ ಕೊಡುವ ಮೂಲಕ ಧ್ವಂಸ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಪಂಜಾಬ್ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಪ್ಪರ್ ಹ್ಯಾಂಡ್ ಇದೆ, ಒಳ್ಳೆ ಪರಿಸ್ಥಿತಿನಲ್ಲಿದೆ. ಕಾಂಗ್ರೆಸ್ಗೆ ಪಂಜಾಬ್ ಅಲ್ಲಿ ಮತ್ತೆ ಅಧಿಕಾರ ಸಿಗುವ ಎಲ್ಲ ಲಕ್ಷಣಗಳು ಇತ್ತು. ಆದ್ರೆ ಇದೇ ಸಂದರ್ಭದಲ್ಲಿ ಪಿ ಚಿದಂಬರಂ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. 1984ರಲ್ಲಿ ಇಂದಿರಾ ಗಾಂಧಿ ಅವರ ಆಳ್ವಿಕೆ ಇದ್ದಾಗ ಗೋಲ್ಡನ್ ಟೆಂಪಲ್ ಇನ್ಸಿಡೆಂಟ್ ಆಗಿತ್ತು ಪಂಜಾಬ್ ಅಲ್ಲಿ, ನಿಮ್ಗೆ ನೆನಪಿರ್ಬೋದು. ಆಗ ನಡೆದ ಆಪರೇಷನ್ ಬ್ಲೂ ಸ್ಟಾರ್ ವಿವಾದವನ್ನು ಹಾಕಿತ್ತು. ಅದು ತಪ್ಪು ಅಂತ ಈಗ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಅವರೇ ಒಪ್ಕೊಂಡಿರೋದು. ಅಂದ್ರೆ ಅಫಿಷಿಯಲ್ ಆಗಿ ಮೊದಲ ಬಾರಿಗೆ ಕಾಂಗ್ರೆಸ್ನ ಇತಿಹಾಸದಲ್ಲೇ ಹೌದು, 1984ರಲ್ಲಿ ಗೋಲ್ಡನ್ ಟೆಂಪಲ್ ನ ಆಪರೇಷನ್ ಬ್ಲೂ ಸ್ಟಾರ್ ನಡೆದಿದ್ದು ತಪ್ಪು ಅಂತಾನೆ ಕಾಂಗ್ರೆಸ್ ಈಗ ಒಪ್ಪಿಕೊಂಡಂತಾಯ್ತು. ಸತತ 90ಕ್ಕೂ ಹೆಚ್ಚು ಎಲೆಕ್ಷನ್ ಗಳನ್ನ ಸೋತ ನಂತರ ಸಹ ರಾಹುಲ್ ಗಾಂಧಿ ಅವರನ್ನ ಹುಲಿ ಸಿಂಹದ ರೀತಿ ಪೇಂಟ್ ಮಾಡಿ ತೋರಿಸ್ತಾನೆ ಬಂದಿತ್ತು ಕಾಂಗ್ರೆಸ್ ಪಕ್ಷ. ಈಗ ಚಿದಂಬರಂ ಅವರು ಎರಡೆರಡು ಬಾಂಬ್ ಸಿಡಿಸುವ ಮೂಲಕ ಆ ಪೇಂಟ್ ಗೆ ನೀರಾಕಿ ತೊಳೆದು ಇದು ಹುಲಿನೂ ಅಲ್ಲ ಸಿಂಹನೂ ಅಲ್ಲ ಅಂತ ಬಟಾಬಯಲು ಮಾಡಿದಂತಿದೆ ನೋಡಿ. ಮತ್ತೆ ಅದೇ ರಶೀದ್ ಅಲ್ವಿ ಅವರು ಕಾಂಗ್ರೆಸ್ ಪಕ್ಷದ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈಗ ಪಿ ಚಿದಂಬರಂ ವಿರುದ್ಧ ಮತ್ತದೇ ಆರೋಪ ಮಾಡ್ತಾ ಇದ್ದಾರೆ, ಇವರು ಬಿಜೆಪಿ ಏಜೆಂಟು. ಯಾವಾಗೆಲ್ಲ ಇವರ ಬಂಡವಾಳ ಬಯಲಾಗುತ್ತೋ ಆಗ ಕಾಂಗ್ರೆಸ್ ನಾಯಕರು ಆ ಬಂಡವಾಳ ಬಯಲು ಮಾಡಿದವರೇ ಬಿಜೆಪಿ ಏಜೆಂಟ್ಗಳಾಗ್ಬಿಡ್ತಾರೆ. ಒಂದು ವೇಳೆ ಪಿ ಚಿದಂಬರಂ ಅವರು ಬಿಜೆಪಿ ಏಜೆಂಟ್ ಆಗಿದ್ರೆ ಯಾವ ಒತ್ತಡ ಇದೆ ನಿಮ್ಮ ಮೇಲೆ? ಅವರನ್ಯಾಕೆ ಉಚ್ಚಾಟನೆ ಮಾಡ್ತಾ ಇಲ್ಲ? ಮೋದಿ ಅವರ ಹುಕುಂ ಪಡೆದು ಕಾಂಗ್ರೆಸ್ನ ಪಿ ಚಿದಂಬರಂ ಅವರನ್ನ ಏನಾದ್ರೂ ಉಚ್ಚಾಟನೆ ಮಾಡಲಾಗತ್ತಾ? ಉಚ್ಚಾಟನೆ ಮಾಡ್ಬೇಕಾಗಿರೋದಾದ್ರೂ ಯಾರು? ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಲ್ವಾ? ರಾಹುಲ್ ಸೂಚನೆ ಕೊಟ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿ ಹಾಕಿದ್ರೆ ಪಿ ಚಿದಂಬರಂ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬರ್ತಾರೆ. ಯಾಕೆ ಮಾಡ್ತಾ ಇಲ್ಲ ಇದನ್ನ? ಚಿದಂಬರಂ ಅವರನ್ನ ಮತ್ತೆ ತಡವಿಕೊಂಡ್ರೆ ಎಲ್ಲಿ ಕಾಂಗ್ರೆಸ್ ಪಕ್ಷದ ಕಪ್ಪು ಇತಿಹಾಸವನ್ನ ಸಂಪೂರ್ಣವಾಗಿ ಬಿಚ್ಚಿಟ್ಬಿಡ್ತಾರೋ ಅನ್ನುವ ಭಯಾನ. ಈಗ ಸೋನಿಯಾ ಗಾಂಧಿ ಅವರು ಸಿಕ್ಕಾಪಟ್ಟೆ ಕೋಪೋದ್ರಿಕ್ತರಾಗ್ಬಿಟ್ಟಿದ್ದಾರೆ. ಇನ್ನೂ ಚಿದಂಬರಂ ಅವರನ್ನ ಹೀಗೆ ಬಿಟ್ರೆ ರಾಹುಲ್ ಗಾಂಧಿ ಅವರ ಕರಿಯರ್ ಅನ್ನೇ ಖತಮ್ ಮಾಡ್ಬಿಡ್ತಾರೆ. ಮೇಕಪ್ ಅಳಿಸಿ ಹೋದಾಗ್ಲೆಲ್ಲ ಮತ್ತೆ ಮತ್ತೆ ಪೌಡರ್ ಹಚ್ಚಿ ಮೇಕಪ್ ಮಾಡ್ತಾ ಧೀಮಂತ ನಾಯಕ, ಕಾಂಗ್ರೆಸ್ನ ಸರದಾರ ಅಂತ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷ ಪ್ರೊಜೆಕ್ಟ್ ಮಾಡ್ತಾನೆ ಬಂದಿತ್ತು. ಸೋಲಿನ ಹಿಂದೆ ಸೋಲು ಆದ್ರೂ ಇದೇನಿದು, ನಾವು ರಾಹುಲ್ ಗಾಂಧಿ ಅವರನ್ನ ಎದ್ದು ನಿಲ್ಲಿಸಿದಾಗ್ಲೆಲ್ಲ ಪಿ ಚಿದಂಬರಂ ಅವರು ಪದೇ ಪದೇ ಹೊಡೆತ ಕೊಡ್ತಾ ಇದ್ದಾರೆ. ನಾವು ಮೋದಿಯನ್ನ ಟಾರ್ಗೆಟ್ ಮಾಡಿ ನರೇಂದರ್ ಸರೆಂಡರ್ ಅಂದ್ವಿ. ಈಗ 2008ರಲ್ಲಿ ನಾವೇ ಪಾಕಿಸ್ತಾನ ಮತ್ತು ಅಮೆರಿಕಕ್ಕೆ ಸರೆಂಡರ್ ಆಗಿದ್ದನ್ನ ಬಟಾಬಯಲು ಮಾಡಿ ಇಟ್ಬಿಟ್ರಲ್ಲ ಪಿ ಚಿದಂಬರಂ ಅವರು. ನಾವು ವೋಟ್ ಚೋರಿ ಗಿಟ್ ಚೋರಿ ಅನ್ನುವ ಇಲ್ಲ ಸಲ್ಲದ ಕಪೋಲ ಕಲ್ಪಿತ ಆರೋಪಗಳನ್ನ ಮೋದಿ ವಿರುದ್ಧ ಮಾಡೋದಕ್ಕೆ ಶುರು ಮಾಡಿದ್ವಿ. ಫೇಕ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡುವಲ್ಲಿ ಯಶಸ್ವಿ ಸಹ ಆಗಿದ್ವಿ. ಇನ್ನೇನು ಯಶಸ್ಸು ಸಿಕ್ತು ಅನ್ನುವಷ್ಟರಲ್ಲಿ ಪಿ ಚಿದಂಬರಂ ಅವರು ಬಂದು ಸತ್ಯ ಬಟಾಬಯಲು ಮಾಡಿಬಿಟ್ರಲ್ಲ. ಸ್ನೇಹಿತರೆ, ಪಂಜಾಬ್ ಅಲ್ಲಿ ಬಿಜೆಪಿ ಏನು ದೊಡ್ಡ ಪ್ಲೇಯರ್ ಅಲ್ಲ, ಅಲ್ಲಿ ಅದಕ್ಕೆ ಅಸ್ತಿತ್ವ ಇಲ್ಲವೇ ಇಲ್ಲ. ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲಿರೋದು. ಸುಸಂದರ್ಭ ನೋಡಿ ಡ್ಯಾಮೇಜ್ ಮಾಡೋದಿಕ್ಕೆ ಹೊರಟಿದ್ದಾರೆ ಪಿ ಚಿದಂಬರಂ ಅವರು. ಯಾಕಂದ್ರೆ ಅವರಿಗೆ ಸರಿಯಾದ ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ. ಕಾಂಗ್ರೆಸ್ನ ಒಳಗೆ ಇರೋ ಬರೋ ಎಲ್ಲ ದೊಡ್ಡ ಹುದ್ದೆಗಳನ್ನ ಗಾಂಧಿ ಕುಟುಂಬದವರೇ ಇಟ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಸಹ ಅವರು ರಬ್ಬರ್ ಸ್ಟಾಂಪು. ಚಿದಂಬರಂ ಅವರಂತೂ ಡಿಸೈಡ್ ಮಾಡಿ ಆಗಿದೆ, ನಾನು ಕಾಂಗ್ರೆಸ್ನ ಹಿರಿಯ ನಾಯಕರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧನೇ ಎಲ್ಲಿಯವರೆಗೂ ಉಲ್ಟಾ ಸೀದಾ ಕಮೆಂಟ್ ಗಳನ್ನ ಮಾಡೋದಿಲ್ಲವೋ ಅಲ್ಲಿಯವರೆಗೂ ನನಗೆ ಸ್ಥಾನಮಾನಗಳು ಸಿಗೋದಿಲ್ಲ. ಸ್ನೇಹಿತರೆ, ಇದು ಕಾಂಗ್ರೆಸ್ನ ಒಳಗಿನ ಯುದ್ಧ, ಭಯಂಕರ ಆಂತರಿಕ ಕದನ. ಮನಮೋಹನ್ ಸಿಂಗ್ ಅವರನ್ನ 2004ರಲ್ಲಿ ಪ್ರಧಾನಿಯನ್ನಾಗಿ ಮಾಡಿದ್ದಾದ್ರೂ ಯಾಕೆ ಕಾಂಗ್ರೆಸ್ ಆಪರೇಷನ್ ಬ್ಲೂ ಸ್ಟಾರ್ ನಲ್ಲಿ ಆದ ಕಳಂಕವನ್ನ ತೊಳೆದುಕೊಳ್ಳೋದಿಕ್ಕೆ. ಆದ್ರೆ ಎಲ್ರಿಗೂ ಗೊತ್ತಿತ್ತು ಮನಮೋಹನ್ ಸಿಂಗ್ ಅವರ ಕೈಲಿ ಅಧಿಕಾರ ಇರ್ಲಿಲ್ಲ, ಅದನ್ನ ಚಲಾಯಿಸ್ತಾ ಇದ್ದಿದ್ದು ಸೋನಿಯಾ ಗಾಂಧಿ ಅವರು.
ಪಿ ಚಿದಂಬರಂ ಅವರು ಈಗ ಹೇಳ್ತಾ ಇರೋದು ಆಪರೇಷನ್ ಬ್ಲೂ ಸ್ಟಾರ್ ಮಾಡಬಾರ್ದಾಗಿತ್ತು, ಅದು ತಪ್ಪು ನಿರ್ಧಾರ. ಅದು ತಾನೇ ಮಾಡಿದ ತಪ್ಪಿನಿಂದ ಅಗತ್ಯ ಬೆಲೆ ತೆತ್ತಿದೆ ಕಾಂಗ್ರೆಸ್ ಸರ್ಕಾರ. ಸ್ನೇಹಿತರೆ, ಆಪರೇಷನ್ ಬ್ಲೂ ಸ್ಟಾರ್ ತಪ್ಪು ನಿರ್ಧಾರ ಅಂತ ಇಡೀ ದೇಶಕ್ಕೆ ಗೊತ್ತಿತ್ತು, ಆದ್ರೂ ಕಾಂಗ್ರೆಸ್ ಅದನ್ನ ಒಪ್ಪಿಕೊಂಡಿರಲಿಲ್ಲ. ಗಾಂಧಿ ಕುಟುಂಬಕ್ಕಾಗಿರುವ ವೈಯಕ್ತಿಕ ನಷ್ಟಗಳನ್ನ, ಸಾವು ನೋವುಗಳನ್ನ ಕಾಂಗ್ರೆಸ್ ಪಕ್ಷ ಏನಂತ ಬಿಂಬಿಸುತ್ತೆ? ದೇಶಕ್ಕಾಗಿ ತ್ಯಾಗ ಮಾಡಿರೋದು ಇವರು ಅಂತ. ಈಗ ಚಿದಂಬರಂ ಅವರು ಹೇಳಿರುವ ಮಾತಿಗೆ ಏನ್ ಹೇಳ್ತಾರೆ? ದೇಶಕ್ಕಾಗಿ ತ್ಯಾಗ ಮಾಡಿದ್ದ ಇದು. ಸಿಖ್ಖರ ನರಮೇಧ ಆದಾಗ ಇದೇ ಕಾಂಗ್ರೆಸ್ನ ರಾಜೀವ್ ಗಾಂಧಿ ಅವರು ಏನಂತ ಸಮರ್ಥನೆ ಮಾಡ್ಕೊಂಡಿದ್ರು? ಒಂದು ದೊಡ್ಡ ಮರ ಬಿದ್ದಾಗ ಸುತ್ತಮುತ್ತಲಿನ ಭೂಮಿ ಕಂಪಿಸುತ್ತೆ. ಇದು ನೋಡಿ ಇವರು ದೇಶದ ಜನರಿಗೆ ಕೊಡ್ತಕ್ಕಂತಹ ಬೆಲೆ. ಚಿದಂಬರಂ ಅವರು 2ನೇ ಬಾಂಬ್ ಸ್ಫೋಟ ಮಾಡಿದ್ರೂ ಸಹ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ದಾರೆ. ಆಪರೇಷನ್ ಬ್ಲೂ ಸ್ಟಾರ್ ಮಾಡುವ ನಿರ್ಧಾರವನ್ನ ಇಂದಿರಾ ಗಾಂಧಿ ಅವರು ಕೇವಲ ಅವರೊಬ್ಬರೇ ತೆಗೆದುಕೊಂಡಿರಲಿಲ್ಲ ಅಂತಾರೆ. ಅಧಿಕಾರಿಗಳು, ಪೊಲೀಸರು, ಆಡಳಿತ ವರ್ಗಾನು ಇದಕ್ಕೆ ಹೊಣೆ ಅಂತಾರೆ. ಪ್ರಧಾನಿ ಒಬ್ಬರೇ ಜವಾಬ್ದಾರಿ ಅಲ್ಲ ಅಂತಾರೆ ಪಿ ಚಿದಂಬರಂ. ಅಂದ್ರೆ ಇಬ್ಬರ ಕಡೆಗೂ ಅರ್ಧರ್ಧ ಮಾತಾಡಿದಂತಾಗ್ಬೇಕು. ಮಗುವನ್ನ ಚಿವುಟೋದು ಇವ್ರೆ, ತೊಟ್ಟಿಲನ್ನ ತೂಗೋದು ಇವ್ರೆ. ಏನಾದ್ರೂ ಫಾಯ್ದಾ ಆಗತ್ತಾ ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ಅಂತ ಪಿ ಚಿದಂಬರಂ ಅವರು ಕರಾಳ ಕಾಂಗ್ರೆಸ್ ಸತ್ಯನ ಬಯಲು ಮಾಡಿದ್ದಾರೆ. ಇದೇ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ? ನರೇಂದ್ರ ಮೋದಿ ಅವರನ್ನ ಸರ್ವಾಧಿಕಾರಿ, ವಾಕ್ ಸ್ವಾತಂತ್ರ್ಯ ಇಲ್ಲ ಭಾರತದಲ್ಲಿ ಅಂತಾರೆ. ಅದೇ ಕಾಂಗ್ರೆಸ್ನವರು ಮೋದಿ ಅವರ ತಾಯಿಯನ್ನ ಬೀದಿಗೆ ತಂದ್ರು, ವಾಚಾಮ ಗೋಚರ ಬೈದ್ರು. ಈಗ ಹೇಳಿ, ವಾಕ್ ಸ್ವಾತಂತ್ರ್ಯ ಇಲ್ವಾ ಭಾರತದಲ್ಲಿ? ಮೋದಿ ಸರ್ವಾಧಿಕಾರಿನ? ಅಧಿಕಾರದ ಅಪಾಪಿನಿಂದಾಗಿ ಎಮರ್ಜೆನ್ಸಿ ಏರಿದ ಇಂದಿರಾ ಗಾಂಧಿ ಅವರಲ್ವಾ ಸರ್ವಾಧಿಕಾರಿ? ಆಗ ಸಿಕ್ಕವರನ್ನೆಲ್ಲ ಜೈಲಿಗಾಕಿ ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡ್ರು. ಇಂಥವ್ರು ಹೇಳ್ತಾರೆ ಮೋದಿಗೆ ಸರ್ವಾಧಿಕಾರಿ, ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ. ಇವರ ದರ್ದೇನಪ್ಪಾ ಅಂದ್ರೆ, ಒಬ್ಬ ಚಾಯ್ ವಾಲಾ, OBC ನಾಯಕ ಅದೆಂಗೆ ಪ್ರಧಾನಿ ಹುದ್ದೆವರೆಗೂ ಏರಿದ್ರು? ಚಿದಂಬರಂ ಅವರು ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಸಹ ಕೈ ಪಾರ್ಟಿ ಅದನ್ನ ಒಪ್ಕೊಳ್ಳೋದು ಇಲ್ಲ, ನಿರಾಕರಿಸೋದು ಇಲ್ಲ. ಆದ್ರೆ ಇವ್ರು ಹೇಳೋ ಒಂದು ಸ್ಟೇಟ್ಮೆಂಟ್, ಚಿದಂಬರಂ ಬಿಜೆಪಿ ಏಜೆಂಟು ಅಂತ. ಅಂದ್ರೆ ಕಳ್ಳನ ಮನಸ್ಸು ಉಳ್ಳುಳ್ಳಗೆ. ಹಾಗಾದ್ರೆ ಬಿಜೆಪಿ ಪರವಾಗಿ ಮಾತನಾಡುವ ಚಿದಂಬರಂ ಬಿಜೆಪಿ ಏಜೆಂಟ್ ಅನ್ನ ಇಟ್ಕೊಂಡಿರೋದಾದ್ರೂ ಯಾಕೆ ಕಾಂಗ್ರೆಸ್ನಲ್ಲಿ? ಯಾಕೆ ಇನ್ನು ಗೇಟ್ ಪಾಸ್ ಕೊಡ್ತಾ ಇಲ್ಲ? ಬಿಜೆಪಿಯವರು ಸೇರಿದಂತೆ ಶಿರೋಮಣಿ ಗುರುದ್ವಾರ್ನವರು ಚಿದಂಬರಂರ ಈ ಸ್ಟೇಟ್ಮೆಂಟ್ ಇಟ್ಕೊಂಡು ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಈಗ ಸೋನಿಯಾ ಗಾಂಧಿ ಅವರು ವಾರ್ನಿಂಗ್ ಕೊಟ್ಟಿದಾರಂತೆ, ಪಾರ್ಟಿ ನಾಯಕರು ಪಾರ್ಟಿ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರೆ ಪಕ್ಷದಿಂದ ಹೊರ ಹಾಕಲಾಗುವುದು ಅಂತ. ಆದ್ರೆ ಅದು ಯಾವಾಗೋ ಗೊತ್ತಿಲ್ಲ. ಆಮ್ ಆದ್ಮಿ ಪಕ್ಷ ಪಂಜಾಬ್ ಅಲ್ಲಿ ಚಿದಂಬರಂ ಅವರ ಈ ಹೇಳಿಕೆ ಇಟ್ಕೊಂಡೇ ಕಾಂಗ್ರೆಸ್ ಪಕ್ಷದ ಜನ್ಮ ಜಾಲಾಡ್ತಾ ಇದೆ. ಎಂತಹ ನೌಟಂಕಿ ಪಾರ್ಟಿಗಳು ನೋಡಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್. ದಿಲ್ಲಿನಲ್ಲಿ ಒಂದಾಗಿ ಚುನಾವಣೆ ಎದುರಿಸ್ತಾರೆ, ಇಡೀ ದೇಶದಲ್ಲಿ ಲೋಕಸಭೆ ಚುನಾವಣೆಯನ್ನ ಒಂದಾಗಿ ಎದುರಿಸ್ತಾರೆ. ಆದ್ರೂ ಇಬ್ಬರ ಮೇಲೆ ಒಬ್ಬರಿಗೊಬ್ರು ವಾಗ್ದಾಳಿ ಮಾಡಿಕೊಂಡಂತಹ ನಾಟಕ ಆಡೋದು. ಇವರ ಒಳ ಒಪ್ಪಂದಗಳನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ದಿಲ್ಲಿಯ ಜನ ಹಾಗಾಗಿ 3 ಬಾರಿ ಅಧಿಕಾರ ಹಿಡಿದಂತಹ ಆಮ್ ಆದ್ಮಿ ಪಕ್ಷವನ್ನೇ ಹೀನಾಯವಾಗಿ ಸೋಲಿಸಿದ್ರು. ಅಧಿನಾಯಕ ಕೇಜ್ರಿವಾಲ್ ಮನೆಗೆ ಸೋತು ಸುಣ್ಣಾಗಿ ಹೋದ್ರು. ಅಧಿಕಾರದಲ್ಲಿ ಇದ್ದಿದ್ದೀವ್ರು, ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದ್ದೀವ್ರು, ದಂಗೆಗೆ ಕಾರಣ ಆಗಿದ್ದೀವ್ರು. ಸತ್ಯ ಹೊರಬಿಟ್ಟಿದ್ದಕ್ಕೆ ಚಿದಂಬರಂಗೆ ಬಿಜೆಪಿ ಏಜೆಂಟ್ ಅಂತಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಂಗ್ರೆಸ್ ನಲ್ಲಿ ಬಂಡಾಯ ಭುಗಿಲೆದ್ದಿದೆ, ಇದು ಅರಣ್ಯ ರೋದನ ಆಗತ್ತಾ ಅಥವಾ ಇದಕ್ಕೆ ಯಾರಾದ್ರೂ ನೀರೆರಚಿ ಸಮಾಧಾನ ಪಡಿಸಲು ಯತ್ನ ಮಾಡ್ತಾರಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.